ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೃಷ್ಟಿ ಅಂತ ಹೇಳಿ ಈಕೆಯ ಗಂಡ ಮಂಜು ಅಂತ ಹೇಳಿ ಇವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕಂಪ್ಲಿಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಸಮಸ್ಯೆ ಏನಪ್ಪ ಅಂದರೆ ಗಂಡ ಕುಂಟಾಗಿದ್ದಾನೆ, ಎಲ್ಲೂ ಹೋಗಲ್ಲ, ಜೊತೆಗೆ ಒಂದು ಶ್ಯಾಮಿಯನ್ ಬಿಸ್ನೆಸ್ಸನ್ನು ನೋಡಿಕೊಂಡು ಇದ್ದಾನೆ, ಮನೆಯಲ್ಲೇ ಇದ್ದಾನೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇವರ ತಂದೆ ಹಾಕ್ಕೊಟ್ಟಿದ್ದಾರಂತೆ, ಅಂದರೆ ಗಂಡನ ಒಂದು ತಂದೆ. ಕಾಡುವ ಚಿಂತೆ ಏನಪ್ಪ ಅಂತಂದರೆ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ ಕಣ್ರಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ತಂಟೆಗೆ ಬಂದು ಚಡ್ಡಿಯನ್ನು ಉದುರಿಸಿಕೊಳ್ತಾನೆ. ಆತ ಸುಖ ಅಂತೂ ಕೊಡೋದಕ್ಕೆ ಆಗ್ತಾ ಇಲ್ಲ ಆತನ ಕೈಯಲ್ಲಿ ಅಂತ ಇಲ್ಲಿ ಇರತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಹಳ್ಳಿಯಲ್ಲಿ ಇದ್ರೂ ಕೂಡ ಒಂದು ಒಳ್ಳೆಯ ಒಂದು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಸಂಬಂಧದ ಬಗ್ಗೆ ಒಂದಿಷ್ಟು ಮಾಹಿತಿನ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ಏನೇನು ಅಂತ ನೋಡ್ತಾ ಹೋಗೋಣ. ಗೊತ್ತಿಲ್ಲದೆ ಏನಾದರೂ ಬೇರೆ ಸಂಬಂಧ ಬೆಳೆಸ್ಬಿಟ್ರೆ ಗಾಳಿ ಬಿಡಿಸ್ಬಿಡ್ತೀನಿ, ಹಾಗೆ ಸಾಮಾನು ಯಾವ ತೂತಿಗೂ ಹಾಕೋಕ್ಕಾಗಬಾರ್ದು, ಹಂಗೆ ಹಿಂಡಿ ಜಾಲಾಡಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಈಕೆಯ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಈ ರೀತಿಯಾಗಿ ಇಂಥದ್ದಕ್ಕೆ ರೈತ ಕುಟುಂಬ ಆದರೂ ಸಂತೋಷವಾಗಿ ಬೇಕಾದ್ರೆ ಕೊಡ್ತೀನಿ ತೂತನ, ಆದರೆ ತೂತಿನ ಆಳ ನೋಡಿದವರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ತೂತನ ಓಪನ್ ಮಾಡಿದವರಿಗೆ ಖಂಡಿತವಾಗಿ ಕೊಡಲ್ಲ ಅಂತಕ್ಕಂಥದ್ದು ಒಂದು ಮಾತನ್ನ ಇಲ್ಲಿ ಇರತಕ್ಕಂಥದ್ದು. ಇನ್ನು ಚಿಕ್ಕ ವಿಚಾರಗಳು ಏನೇ ಆಗಿರಲಿ ಅದೆಲ್ಲ ನೀವೇ ಮಾಡ್ಕೋಬೇಕಾಗ್ತದೆ, ಸಹಾಯ ಮಾಡ್ತೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಸಹಾಯದ ಮಾಡಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಮತ್ತು ಪ್ರೋತ್ಸಾಹದು ಇಲ್ಲ. ಇನ್ನು ಏನಾಯಿತು ಯಜಮಾನರಿಗೆ ಅಂಥದ್ದು ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ಬೋದು. ಹಳ್ಳಿಯಲ್ಲಿ ಇರುವುದರಿಂದ ಬಾತ್ರೂಮ್ಗೆ ಹೊರಗಡೆನೇ ಹೋಗಬೇಕಾಗುತ್ತೆ, ಹೋಗ್ತಿರ್ಬೇಕಾದ್ರೆ ಬಾವಿಯಲ್ಲಿ ಬಿದ್ದು ಕೈ ಕಾಲು ಸ್ವಲ್ಪ ಲಟಕ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು, ಅಂದರೆ ಲಟಕ್ ಆಗಿಬಿಟ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಅದಕ್ಕೆ ಮನೆಯಲ್ಲಿ ಶ್ಯಾಮಿಯನ್ ಬಿಸ್ನೆಸ್ ಹಾಕಿ ಕೊಟ್ಟಿರುವುದು ಒಂದು ಒಳ್ಳೆಯ ವ್ಯಾಪಾರ ಆಗ್ತಿದೆ, ಪರವಾಗಿಲ್ಲ, ಏನೋ ಒಂದು ತಕ್ಕ ಮಟ್ಟಿಗೆ ಜೀವನ ಸುಧಾರಿಸ್ಕೊಂಡು ಹೋಗೋಂಥ ಒಂದು ಕೆಲಸ ಆಗ್ತಾಯಿದೆ ಅಂತೇಳಿ ಹೇಳಿದ್ದಾರೆ. ಇನ್ನು ಊಟ ಆದಮೇಲೆ ಮುದುಕನ ಹಾಗೆ ಎಲೆ ಅಡಿಕೆ ಹಾಕ್ಕೊಂಡು ಅಡ್ಡಾಡ್ತಾನೆ ಹೊರತು ತೆಗಿಯ ದಿಂಗ್ತೀನಿ ಬಾರೆ ಅಂತ ಅನ್ನಲ್ವಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಅವರ ಯಜಮಾನ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ದ ಹೌಸ್ ಈಸ್ ಬಿಲ್ಟ್ ಆನ್ ಎ 30 feet by 40 feet ಪ್ಲಾಟ್ ಪ್ರೊವೈಡಿಂಗ್ 1200 square feet of space. The elevation design is simple yet elegant with a traditional village style cook combined with modern touches. A spacious front veranda welcomes you, offering a perfect space to relax and enjoy fresh air. The main entrance features a sturdy wooden door with decorative elements that enhance the rural charm ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಮನೆಯ ಎಕ್ಸ್ಟೀರಿಯರ್ ಡಿಸೈನ್ ಆ್ಯಂಡ್ ಲೇಔಟ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. 30 feet by 40 feet ಅಲ್ಲಿ ಮನೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಮನೆಯ ಏನು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿನಲ್ಲಿ ನೋಡ್ಬೋದು ನೀವು. ಓಕೆನಾ? ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.